ಬೆಂಗಳೂರಲ್ಲಿ ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಖುಷಿಯ ಸಂದೇಶವನ್ನು ಕೊಟ್ಟಿದೆ. ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ಬೆಂಗಳೂರಿನಲ್ಲಿ ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಇನ್ನು ಮುಂದೆ ಮಧ್ಯರಾತ್ರಿಯವರೆಗೆ ಬಾರ್ ಆ್ಯಂಡ್ ಹೋಟೆಲ್ಗಳು ಓಪನ್ ಆಗಿರುತ್ತೆ. ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 1 ಗಂಟೆಯವರೆಗೆ ಓಪನ್ ಮಾಡೋದಕ್ಕೆ ಅಂತ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಬಾರ್ ಮತ್ತು ರೆಸ್ಟೋರೆಂಟ್ಗಳಿಗೆ ನಿರ್ಬಂಧ ಸಡಿಲಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಮಧ್ಯರಾತ್ರಿವರೆಗೆ ಅವಕಾಶವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಈವರೆಗೆ 10-11 ಗಂಟೆಯವರೆಗೆ ಮಾತ್ರ ಅವಕಾಶ ಇತ್ತು. ತಡರಾತ್ರಿ ಪೊಲೀಸ್ ಅಧಿಕಾರಿಗಳ ಕಾಟಾಚಾರ ಕೂಡ ಹೆಚ್ಚಳ ಆಗಿತ್ತು. ಇದೀಗ ಮದ್ಯಪ್ರಿಯರಿಗೆ ಅದೇ ರೀತಿಯಾಗಿ ಬಾರ್ ಮತ್ತು ರೆಸ್ಟೋರೆಂಟ್ಗಳಿಗೆ ಇದೀಗ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಮಧ್ಯರಾತ್ರಿ 1 ಗಂಟೆಯವರೆಗೆ ಬಾರ್ ಮತ್ತು ರೆಸ್ಟೋರೆಂಟ್ಗಳನ್ನು ಓಪನ್ ಮಾಡೋದಕ್ಕೆ ಅಂತ ಅವಕಾಶ ಕಲ್ಪಿಸಿಕೊಟ್ಟಿದೆ. ಬಾರ್ ಮತ್ತು ರೆಸ್ಟೋರೆಂಟ್ಗಳಿಗೆ ಇದ್ದಂತಹ ನಿರ್ಬಂಧವನ್ನು ಸಡಿಲಿಕೆ ಮಾಡಿದೆ ರಾಜ್ಯ ಸರ್ಕಾರ. ಮಧ್ಯರಾತ್ರಿವರೆಗೂ ಅವಕಾಶವನ್ನು ನೀಡಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ತಿಂಡಿ ತಿನಿಸು ವ್ಯಾಪಾರಕ್ಕೂ ಕೂಡ ಅನುಮತಿ ಕೊಟ್ಟಿದೆ. ಎಲ್ಲೆಲ್ಲಿ ಸಾರ್ವಜನಿಕ ಸ್ಥಳಗಳಿದ್ದಾವೆ, ಬಸ್ ಸ್ಟಾಪ್ ಆಗಿರಬಹುದು ಅಥವಾ ಬಸ್ ಸ್ಟ್ಯಾಂಡ್ ಆಗಿರಬಹುದು, ಈ ರೀತಿಯಾಗಿ ಬೇರೆ ಬೇರೆ ಸಾರ್ವಜನಿಕ ಸ್ಥಳಗಳೇನಿದ್ದಾವೆ ಅಲ್ಲಲ್ಲಿ ರಾತ್ರಿ ತಿಂಡಿ ತಿನಿಸು ವ್ಯಾಪಾರಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಿದೆ. ಮಧ್ಯರಾತ್ರಿ 1 ಗಂಟೆಯವರೆಗೆ ವ್ಯಾಪಾರಕ್ಕೆ ಅವಧಿ ವಿಸ್ತರಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇನ್ನು ಅದೇ ರೀತಿಯಾಗಿ ಯಾವ್ಯಾವುದಕ್ಕೆ ಅವಕಾಶವನ್ನು ಕೊಡಲಾಗಿದೆ. CL4 ಕ್ಲಬ್ ಲೈಸೆನ್ಸ್ 9 ಗಂಟೆಯಿಂದ ಅಂದರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 1 ಗಂಟೆಯವರೆಗೆ. ಇನ್ನು ಅದೇ ರೀತಿಯಾಗಿ CL6A ಅನ್ನುವಂತಹ ಸ್ಟಾರ್ ಹೋಟೆಲ್ ಲೈಸೆನ್ಸ್ಗಳೇನಿದ್ದಾವೆ ಅದನ್ನು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 1 ಗಂಟೆಯವರೆಗೆ ಅವಕಾಶ. CL7 ಹೋಟೆಲ್ ಮತ್ತು ಬೋರ್ಡಿಂಗ್ ಹೌಸ್ ಲೈಸೆನ್ಸ್, ಇದಕ್ಕೆ 9 ಗಂಟೆಯಿಂದ 1 ಗಂಟೆಯವರೆಗೆ, ಅಂದರೆ ಬೆಳಗ್ಗೆ 1 ಗಂಟೆಯಿಂದ ಮಧ್ಯರಾತ್ರಿ 1 ಗಂಟೆಯವರೆಗೆ. ಇನ್ನು ಅದೇ ರೀತಿಯಾಗಿ CL7D SC/ST ವ್ಯಕ್ತಿಗೆ ಸೇರಿದಂತಹ ಹೋಟೆಲ್ ಮತ್ತು ಬೋರ್ಡಿಂಗ್ ಹೌಸ್ ಲೈಸೆನ್ಸ್ಗಳಿಗೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 1 ಗಂಟೆಯವರೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು CL9 ರಿಫ್ರೆಶ್ಮೆಂಟ್ ರೂಮ್ಗಳೇನಿದ್ದಾವೆ ಬಾರ್ ಲೈಸೆನ್ಸ್, ಇದಕ್ಕೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 1 ಗಂಟೆಯವರೆಗೆ ಅವಕಾಶವನ್ನು ನೀಡಲಾಗಿದೆ. ಹೀಗಾಗಿ ಬಾರ್ ಮತ್ತು ರೆಸ್ಟೋರೆಂಟ್ ಮಾಲೀಕರು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಪೊಲೀಸರಿಂದ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳು ಕೂಡ ಎದುರಾಗ್ತಾ ಇತ್ತು. ಅದೇ ರೀತಿಯಾಗಿ ಒಂದು ಕಾಟಾಚಾರ ಕೂಡ ಉಂಟಾಗ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಮಧ್ಯರಾತ್ರಿ 1 ಗಂಟೆಯವರೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ವ್ಯಾಪಾರಕ್ಕೂ ಕೂಡ ಅನುಕೂಲ ಮಾಡಿಕೊಟ್ಟಂತಾಗಿದೆ. ಬಾರ್ ಮತ್ತು ರೆಸ್ಟೋರೆಂಟ್ಗಳಿಗೆ ಇದೀಗ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಅದೇ ರೀತಿಯಾಗಿ ಈವರೆಗೆ ಇದ್ದಂತಹ ನಿರ್ಬಂಧ, ಈವರೆಗೆ ರಾತ್ರಿ 11 ಗಂಟೆಗೆ ಕ್ಲೋಸ್ ಮಾಡಬೇಕು ಅನ್ನುವಂತಹ ಒಂದು ನಿರ್ಬಂಧ ಏನಿತ್ತು ಅದನ್ನು ಹೆಚ್ಚಳ ಮಾಡಿ ಮಧ್ಯರಾತ್ರಿ 1 ಗಂಟೆಯವರೆಗೆ ಬಾರ್ ಮತ್ತು ರೆಸ್ಟೋರೆಂಟ್ಗಳನ್ನು ಓಪನ್ ಮಾಡೋದಕ್ಕೆ ಅಂತ ಅವಕಾಶ ಕಲ್ಪಿಸಿಕೊಟ್ಟಿದೆ. ಹೀಗಾಗಿ ಈ ಒಂದು ನಿರ್ಬಂಧ ಸಡಿಲಿಕೆ ಮಾಡಿರೋದ್ರಿಂದಾಗಿ ಒಂದೆಡೆ ಮದ್ಯಪ್ರಿಯರು, ಅದೇ ರೀತಿಯಾಗಿ ಬಾರ್ ಮತ್ತು ರೆಸ್ಟೋರೆಂಟ್ನ ಮಾಲೀಕರು ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಕೇವಲ ಬಾರ್ ಮತ್ತು ರೆಸ್ಟೋರೆಂಟ್ಗಳಿಗೆ ಮಾತ್ರ ಅಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ತಿಂಡಿ ತಿನಿಸು ವ್ಯಾಪಾರಗಳಿಗೂ ಕೂಡ ಅನುಮತಿಯನ್ನು ಕೊಟ್ಟಿದೆ. ತಿಂಡಿ ತಿನಿಸು ವ್ಯಾಪಾರಗಳು ಏನು ನಡೀತಾ ಇತ್ತು ಹೋಟೆಲ್ಗಳಲ್ಲಿ, ಅದಕ್ಕೂ ಕೂಡ ಅವಧಿಯನ್ನು ವಿಸ್ತರಣೆ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು. ಮಧ್ಯರಾತ್ರಿ 1 ಗಂಟೆಯವರೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ತಿಂಡಿ ತಿನಿಸು ವ್ಯಾಪಾರಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಈವರೆಗೆ ಇದ್ದಂತಹ ಸಮಯಾವಕಾಶವನ್ನು ಹೆಚ್ಚಳ ಮಾಡಿ ಮಧ್ಯರಾತ್ರಿ 1 ಗಂಟೆಯವರೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ರಾಜ್ಯ ಸರ್ಕಾರ. ಹೀಗಾಗಿ ಹೋಟೆಲ್ ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಅದೇ ರೀತಿಯಾಗಿ ಬೀದಿ ಬದಿ ವ್ಯಾಪಾರಿಗಳು ಯಾರಿದ್ರು ಎಲ್ರಿಗೂ ಕೂಡ ಒಂದು ರೀತಿಯಾಗಿ ನಿರಾಳವಾಗಿರುವಂತಹ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಹಲವಾರು ವರ್ಷಗಳ ಒಂದು ಬೇಡಿಕೆ ಕೂಡ ಇತ್ತು. ಮಧ್ಯರಾತ್ರಿವರೆಗೆ ಬಾರ್ ಮತ್ತು ರೆಸ್ಟೋರೆಂಟು, ಅದೇ ರೀತಿಯಾಗಿ ಬೀದಿ ಬದಿ ವ್ಯಾಪಾರಿಗಳು, ತಿಂಡಿ ತಿನಿಸುಗಳು, ಇದೆಲ್ಲದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಅನೇಕ ವ್ಯಾಪಾರಸ್ಥರು ನಿರಂತರವಾಗಿ ಬೇಡಿಕೆಯನ್ನು ಇಡ್ತಾ ಬರ್ತಾ ಇದ್ದರು. ಅದೇ ರೀತಿಯಾಗಿ ಅವಕಾಶವನ್ನು ಮಾಡಿಕೊಡುವಂತಹ ಒಂದು ಪ್ರಕ್ರಿಯೆ ಅದು ಕೂಡ ಪೆಂಡಿಂಗಲ್ಲಿತ್ತು. ಸಮಸ್ಯೆ ಆಗತ್ತೆ, ರಾತ್ರಿ ಹೊತ್ತಲ್ಲಿ ಭದ್ರತೆಯ ಸಮಸ್ಯೆ ಎದುರಾಗತ್ತೆ, ಅದೇ ರೀತಿಯಾಗಿ ಅನೈತಿಕ ಚಟುವಟಿಕೆಗಳಿಗೆ ಕಾರಣ ಆಗಬಹುದು ಅಂತ
ರಾಜ್ಯ ಸರ್ಕಾರ ಇದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ, ಮುಂದೂಡಿಕೆ ಮಾಡಿತ್ತು. ಈಗ ರಾಜ್ಯ ಸರ್ಕಾರ ಮಧ್ಯರಾತ್ರಿ 1 ಗಂಟೆಯವರೆಗೆ ಅವಕಾಶವನ್ನು ಮಾಡಿ ಸಮಯಾವಕಾಶವನ್ನು ವಿಸ್ತರಣೆ ಮಾಡಿದೆ. ಹೀಗಾಗಿ ಹೋಟೆಲ್ ಮತ್ತು ಬಾರ್ ಮತ್ತು ರೆಸ್ಟೋರೆಂಟ್ಗಳ ಮಾಲೀಕರು ನಿರಾಳರಾಗುವಂತಹ ಒಂದು ಸುದ್ದಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈವರೆಗೆ ನಿರಂತರವಾಗಿ ಕೇಳಿಬರ್ತಾ ಇದ್ದಂತಹ ಒಂದು ಬೇಡಿಕೆ, ಬಾರ್ ಮತ್ತು ರೆಸ್ಟೋರೆಂಟ್ನ ಮಾಲೀಕರು ನಿರಂತರವಾಗಿ ಒಂದು ಬೇಡಿಕೆಯನ್ನು ಇಡ್ತಾ ಇದ್ರು. ಅದೇ ರೀತಿಯಾಗಿ ತಿಂಡಿ ತಿನಿಸುಗಳ ವ್ಯಾಪಾರಸ್ಥರು ಕೂಡ ಮಧ್ಯರಾತ್ರಿ 1 ಗಂಟೆವರೆಗೆ ಅಥವಾ 12 ಗಂಟೆಯವರೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಬೇಡಿಕೆ ಇಡ್ತಾ ಇದ್ರು. ಇದೀಗ ರಾಜ್ಯ ಸರ್ಕಾರ ಅವಧಿಯನ್ನು ವಿಸ್ತರಣೆ ಮಾಡಿದೆ. ಇದರಿಂದ ಏನು ಸಮಸ್ಯೆಗಳು ಉಂಟಾಗಬಹುದು, ಅದೇ ರೀತಿಯಾಗಿ ಬಾರ್ ಮತ್ತು ರೆಸ್ಟೋರೆಂಟ್ ಮಾಲೀಕರಿಗೆ ಆಗುವಂತಹ ಲಾಭಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತ ಸಂತೋಷ್, ಕಳೆದ ಕೆಲವು ವರ್ಷಗಳಿಂದ ಬಾರ್ ಅಂಡ್ ರೆಸ್ಟೋರೆಂಟ್ ನ ಮಾಲೀಕರು ಮಧ್ಯರಾತ್ರಿವರೆಗೂ ಜೊತೆಗೆ ದಿನವಿಡೀ ಅಂದ್ರೆ ನಮಗೆ ಅವಕಾಶವನ್ನು ಕೊಡಿ, ಹೆಚ್ಚಿನ ಟ್ಯಾಕ್ಸ್ ನಾವು ಕೊಡ್ತೇವೆ, ಆದ್ರೆ ನಮಗೆ ಅವಕಾಶವನ್ನ ಕೊಡೋದಿಲ್ಲ ರಾತ್ರಿ ವೇಳೆ ವ್ಯಾಪಾರವನ್ನು ಮಾಡೋದಕ್ಕೆ ಅನ್ನುವಂತ ಒಂದು ಬಹುದಿನಗಳ ಬೇಡಿಕೆ ಸರ್ಕಾರದ ಮುಂದೆ ಇಟ್ಟಿದ್ರು. ಆದ್ರೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಬಗ್ಗೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಲಾ ಅಂಡ್ ಆರ್ಡರ್ಗೆ ಪ್ರಾಬ್ಲಮ್ ಆಗುತ್ತೆ. ರಾತ್ರಿ ವೇಳೆಯಲ್ಲಿ ಬಾರ್ಗಳನ್ನು ಹೆಚ್ಚಿನ ಸಮಯದಲ್ಲಿ ಅಂದ್ರೆ 1 ಗಂಟೆವರೆಗೆ ಅಥವಾ ಮಧ್ಯರಾತ್ರಿವರೆಗೆ ಅವಕಾಶವನ್ನ ಕೊಟ್ಟಿರುತ್ತೆ. ಆ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಮ್ಗಳಾಗ್ತವೆ ಮತ್ತು ನೈಟ್ ವೇಳೆ ಹೆಚ್ಚಿನ ಪೊಲೀಸರನ್ನು ನಾವು ಪ್ರೊವೈಡ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಅನ್ನುವಂತ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಅದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಆದ್ರೆ ಸರ್ಕಾರ ಈಗ ಆದೇಶವನ್ನು ಮಾಡಿರುವಂತದ್ದು ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಬೆಂಗಳೂರು ಸೇರಿದಂತೆ 10 ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವಂತೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನ ಓಪನ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಇಲ್ಲಿ ಶಾಸಕ ಪಾತ್ರಗಳನ್ನು ನೋಡಿದ್ರೆ ಅಂದ್ರೆ ಈ ಬಹುದಿನಗಳ ಬೇಡಿಕೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಮಾಲೀಕರಿಗೆ ಅದು ನೀಡುವಂತಾಗಿದೆ. ಜೊತೆಗೆ ಅವರು ಕೋವಿಡ್ ಆರ್ಥಿಕ ಸಂಕಷ್ಟಕ್ಕೂ ಕೂಡ ಒಳಗಾಗಿತ್ತು. ಅವ್ರಿಗೆ ಎಲ್ಲೋ ಒಂಥರ ರಿಲೀಫ್ ಸಿಗಂಗ್ ಆಗುತ್ತೆ, ವ್ಯವಹಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ, ಜೊತೆಗೆ ವ್ಯಾಪಾರಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ. ಅಂದ್ರೆ ಹೋಟೆಲ್ಗಳಿಗೂ ಕೂಡ ಈ ಒಂದು ಅವಕಾಶವನ್ನು ವಿಸ್ತರಿಸಿರುವಂತಹ ಹಿನ್ನೆಲೆ ಇದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ನೋಡಬೇಕು, ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಮ್ಗಳಾಗುವಂತದ್ದು ರಾತ್ರಿ ವೇಳೆ. ಹೀಗಾಗಿ ರಾತ್ರಿ ವೇಳೆ ಈ ಒಂದು 1 ಗಂಟೆವರೆಗೂ ಕೂಡ ಇವರು ಅವಕಾಶವನ್ನು ಕೊಟ್ರೆ ಹೆಚ್ಚಿನ ಪೊಲೀಸರ ವ್ಯವಸ್ಥೆಯನ್ನ ರಾತ್ರಿ ವೇಳೆ ಮಾಡ್ಬೇಕಾಗತ್ತೆ. ಇದು ಸಾಧ್ಯವ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಅಷ್ಟು ಪ್ರಮಾಣದಲ್ಲಿ ರಾತ್ರಿ ವೇಳೆಯೂ ಕೂಡ ರಾತ್ರಿ ಪಾಳಿಯಲ್ಲೂ ಕೂಡ ಅಷ್ಟು ಪ್ರಮಾಣದಲ್ಲಿ ಪೊಲೀಸರ ಒದಗಿಸುವಂತ ಸಾಮರ್ಥ್ಯ ಪೊಲೀಸ್ ಇಲಾಖೆಯಲ್ಲಿ ಇದೆಯಾ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಸರ್ಕಾರ ಕೇಳಿಕೊಳ್ಬೇಕಾಗತ್ತೆ. ಯಾಕಂದ್ರೆ ಕಿಡಿಗೇಡಿಗಳು ಬಾರ್ಗಳಿಗೆ ಹಾನಿ ಮಾಡುವಂತದ್ದು ಇರ್ಬೋದು, ಅಥವಾ ಕಸ್ಟಮರ್ಗಳ ನಡುವೆ ಏನಾದ್ರು ಗಳಾಗುವಂತಿರ್ಬೋದು, ಅಥವಾ ಬಾರ್ಗಳ ಓನರ್ಗಳ ಜೊತೆಗೆ ಅಥವಾ ಕಸ್ಟಮರ್ಗಳ ಜೊತೆ ಗಲಾಟೆಗಳಾಗುವಂಥದ್ದು, ಅಥವಾ ಕುಡಿಯುವ ಹುಡುಗಿಗಳು ರಾತ್ರಿ ವೇಳೆಯಲ್ಲಿ ಅಟ್ಟಹಾಸವನ್ನು ಮೆರೆಯುವಂಥದ್ದು, ಇದೆಲ್ಲವೂ ಕೂಡ ಸಹಜವಾಗಿ ಆಗತ್ತೆ. ಹೀಗಾಗಿ ಇದೇ ಒಂದು ದೃಷ್ಟಿಕೋನವನ್ನ ಇಟ್ಟುಕೊಂಡು ಅವಕಾಶವನ್ನು ಹಿಂದೆ ಕೊಡ್ತಾ ಇರಲಿಲ್ಲ. ಇಲ್ಲಿ ಪ್ರಮುಖವಾಗಿ ಈಗ 1 ಗಂಟೆವರೆಗೂ ಕೂಡ ಅವಕಾಶವನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ನ ಯಾವ ರೀತಿಯಾಗಿ ಪಾಲನೆ ಮಾಡಲಾಗುವಂತದ್ದು, ಜೊತೆಗೆ ಪೊಲೀಸ್ ಇಲಾಖೆಗೂ ಕೂಡ ಇದು ಏನೋ ಒಂಥರ ಚಾಲೆಂಜ್ ಅಂತ ಹೇಳ್ಬೋದು. 1 ಗಂಟೆವರೆಗೂ ಕೂಡ ಅವಕಾಶ ಕೊಟ್ಟಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿರುವ ಹಾಗೆ ನೋಡ್ಕೊಳ್ಬೇಕಾದಂತ ಪರಿಸ್ಥಿತಿ, ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ಪೊಲೀಸರ ಮೇಲೆ ಇರುತ್ತೆ. ಪೊಲೀಸರು ಇದನ್ನ ಹೇಗೆ ನಿಭಾಯಿಸ್ತಾರೆ, ಇರುವಂತ ಕಡಿಮೆ ಸಿಬ್ಬಂದಿಗಳಲ್ಲಿಯೇ ಹೇಗೆ ಇದನ್ನ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಬಹುದಿನಗಳ ಬೇಡಿಕೆ ಬಾರ್ ಅಂಡ್ ರೆಸ್ಟೋರೆಂಟ್ ನ ಮಾಲೀಕರಿಗಿತ್ತು, ನಮ್ಗೆ ಅವ್ರು ದಿನವಡಿ ಅವಕಾಶವನ್ನು ಕೊಡಿ ಅನ್ನುವಂತ ಮಾತನ್ನ ಕೇಳ್ತಾ ಇದ್ರು. ಆದ್ರೆ ಸರ್ಕಾರ 1 ಗಂಟೆವರೆಗೂ ಈಗ ಅವಕಾಶವನ್ನು ಕೊಟ್ಟಿರುವಂತದ್ದು ಸಹಜವಾಗಿ ಅವರ ಆರ್ಥಿಕತೆ ಸುಧಾರಣೆಗೆ ಇದು ಸಹಕಾರಿಯಾಗಲಿದೆ. ಆದ್ರೆ ರಾತ್ರಿ ವೇಳೆಯಲ್ಲಿ ಕೆಲವೊಂದ್ ಕಡೆ ಅಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಕ್ರೈಮ್ಗಳಿನ್ನಷ್ಟು ಹೆಚ್ಚಳಾಗುವಂತ ಸಾಧ್ಯತೆಗಳು ಕೂಡ ಇರಬಹುದು. ಈ ಒಂದು ಅಂದ್ರೆ ಆದೇಶವನ್ನ ಸರ್ಕಾರ ಮಾಡಿರುವಂತ ಹಿನ್ನೆಲೆಯಲ್ಲಿ. ದಶರಥ್, ಧನ್ಯವಾದಗಳು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಪ್ರಮುಖವಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಲಾ ಆ್ಯಂಡ್ ಆರ್ಡರ್ ಏನಿದೆ ಅದರ ಒಂದು ಸಮಸ್ಯೆ ಎದುರಾಗಬಹುದು, ಅನೈತಿಕ ಚಟುವಟಿಕೆಗಳಿಗೆ ಕಾರಣ ಆಗಬಹುದು ಅಂತ ಮುಂದೂಡಿಕೆ ಮಾಡಲಾಗಿತ್ತು. ಇದೀಗ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಹಲವಾರು ಆಲೋಚನೆಗಳನ್ನು ಮಾಡಿಯೇ ಈ ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಬಾರ್ ಮತ್ತು ರೆಸ್ಟೋರೆಂಟ್ ಅದೇ ರೀತಿಯಾಗಿ ಹೋಟೆಲ್ಗಳ ಮಾಲೀಕರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಹೀಗಾಗಿ ರಾತ್ರಿ ಹೊತ್ತಲ್ಲೂ ಕೂಡ ನಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಇದರಿಂದ ನಮಗೆ ವ್ಯಾಪಾರಕ್ಕೂ ಕೂಡ ಅನುಕೂಲ ಆಗತ್ತೆ. ಅದೇ ರೀತಿಯಾಗಿ ಪೊಲೀಸರ ಒಂದು ಕಿರಿಕಿರಿ ಕೂಡ ತಪ್ಪತ್ತೆ ಅನ್ನುವಂತಹ ಮಾತನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ನ ಮಾಲೀಕರು, ಅದೇ ರೀತಿಯಾಗಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಅಸೋಸಿಯೇಷನ್ನು ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ರು. ಇದೀಗ ಬಾರ್ ಮತ್ತು ರೆಸ್ಟೋರೆಂಟು ಅದೇ ರೀತಿಯಾಗಿ ಹೋಟೆಲ್ಗಳ ಮಾಲೀಕರಿಗೂ ಕೂಡ ಇದೊಂದು ಸಿಹಿ ಸುದ್ದಿ. ಆದರೆ ಮತ್ತೊಂದೆಡೆಯಲ್ಲಿ ಲಾ ಆ್ಯಂಡ್ ಆರ್ಡರ್ನ ಒಂದು ಮೇಂಟೈನ್ ಮಾಡೋದಕ್ಕೆ ಅಂತ ಒಂದು ಚಾಲೆಂಜ್ ಕೂಡ ಎದುರಾಗುತ್ತೆ. ಅದನ್ನು
ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ನಿಭಾಯಿಸುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಹೆಚ್ಚುವರಿ ಪೊಲೀಸರ ಒಂದು ಅವಶ್ಯಕತೆ ಏನಾದರೂ ಬೇಕಾಗತ್ತಾ ನಿಯೋಜನೆಗೆ? ಅದೇ ರೀತಿಯಾಗಿ ಇರುವಂತಹ ಪೊಲೀಸರೇನಿದ್ದಾರೆ ಅವರ ಜವಾಬ್ದಾರಿಯನ್ನು ಹೆಚ್ಚಳ ಮಾಡುವಂತಹ ಕೆಲಸವನ್ನು ಮಾಡಲಾಗತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಸಹಜವಾಗಿ ವ್ಯಾಪಾರ ಕೂಡ ಹೆಚ್ಚಳ ಆಗತ್ತೆ. ಇನ್ನು ಅದೇ ರೀತಿಯಾಗಿ ರಾತ್ರಿ ಹೊತ್ತಲ್ಲಿ ಕೆಲವರು ನೈಟ್ ಡ್ಯೂಟಿ ಕೂಡ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಅನೇಕರು ರಾತ್ರಿ ಹೊತ್ತಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಊಟ ತಿಂಡಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುತ್ತೆ. ಅದು ಕೂಡ ಒಂದು ರೀತಿಯಾಗಿ ಇಲ್ಲಿ ನೀಗತ್ತೆ. ಆದರೆ ಅದನ್ನು ಯಾವ ರೀತಿಯಾಗಿ ಇಲ್ಲಿ ನಿಭಾಯಿಸುವಂತಹ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.